ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಯಾರು 4ನೇ ತಾರೀಕು, 13ನೇ ತಾರೀಕು, 22 ಹಾಗೆ 31 ಈ ಒಂದು ಸಂಖ್ಯೆಯಲ್ಲಿ ತಾವು ಹುಟ್ಟಿದ್ದೀರಾ, ನಿಮ್ಮ ಜೀವನದಲ್ಲಿ ಏನು ಡಿಫಾಲ್ಟ್ಸ್ ಇರ್ತಕ್ಕಂಥದ್ದಿರುತ್ತೆ, ಆ ಡಿಫಾಲ್ಟ್ಸನ್ನು ಓವರ್ಕಮ್ ಮಾಡಿ ಆಚೆ ಬಂದರೆ ಹೇಗಿರ್ತೀರಿ, ಇವೆಲ್ಲ ವಿಚಾರಗಳನ್ನು ನ್ಯೂಮರಾಲಜಿ ಪ್ರಕ್ಕೆ ತಿಳಿಸ್ತಾ ಇದ್ದಾರೆ. 4 ಆಡಳಿತ ಮಾಡ್ತಕ್ಕಂಥದ್ದು 4, 13 ಹಾಗೆ 22, ಅದೇ ರೀತಿಯಾಗಿ 31 ಆಡಳಿತ ಮಾಡ್ತಕ್ಕಂಥದ್ದು ರಾಹುಗ್ರಹ. ನೋಡಿ, ರಾಹುಗ್ರಹ ಅಂದ ಕ್ಷಣಕ್ಕೆ ಎಲ್ಲರೂ ಕೆಟ್ಟರಾಗ್ತೀವಿ. ದ 4 ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ನಂಬರ್. ನಿಜವಾಗ್ಲೂ ಹೇಳ್ತಾ ಬರ್ತೀನಿ, ಅದ್ಭುತವಾಗಿರ್ತಕ್ಕಂಥ ಮಾಹಿತಿ. ನೋಡಿ, 4ರಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ, ರಾಹು ತತ್ವ ಆದರೂ ಕೂಡ ದ ಬ್ಯೂಟಿಫುಲ್ ಮೈಂಡೆಡ್ ಪರ್ಸನ್. ಯಾರಿಗೂ ನೋವಾಗ್ದಲೇ ಬದುಕ್ತಕ್ಕಂಥ ವ್ಯಕ್ತಿಗಳು 4ರ ತಾರೀಕು ಹುಟ್ಟಿರತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಪನಾ ಶಕ್ತಿ ಅವರಲ್ಲಿ ಜಾಸ್ತಿ ಇರುತ್ತೆ. ತುಂಬ ಇನ್ಸ್ಟಿಟ್ಯೂಷನ್ ವರ್ಕ್ ಆಗ್ತಕ್ಕಂಥದ್ದು ಇರುತ್ತೆ. ಆದಷ್ಟು ಕೂಡ ಇವರು ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ನೋಡಿ, ಇವರು ಬಾಲ್ಯ ಸ್ವಲ್ಪ ವೀಕ್ ಇರ್ತದೆ, ಬಟ್ ಇವರು ಹುಟ್ಟಿದಾದ ನಂತರ ಇವರ ಫ್ಯಾಮಿಲಿಗೆ ಒಳಿತಾಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಆದಷ್ಟು ಕೂಡ ಯಾವುದೇ ಕೆಲಸಗಳನ್ನು ಕಾರ್ಯಗಳನ್ನು ಜಾಣ್ಮೆಯಿಂದ ಮಾಡಿ ಮುಗಿಸ್ಬಿಡ್ತಾರೆ. ಶ್ರಮಾಕಕ್ಕೆ ಎದುರ್ಕೊಳ್ಳೋದೇ ಇಲ್ಲ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ತುಂಬ ಸ್ಟ್ರಾಟಜಿ ಹಾಕಿ ಕೆಲಸ ಮಾಡಬೇಕು ಅಂದರೆ 100% ಕೆಲಸವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ನೋಡು, ಇವರನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನು ಖಂಡಿತವಾಗಿ ತುಂಬ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಇವರಲ್ಲಿ ಜಾಸ್ತಿ ಅಹಂಕಾರ ಆಗಲಿ, ಮೇಲಾಗಿ ಹಠಮಾರಿತನ ಆಗಲಿ ಖಂಡಿತ ಇರಲ್ಲ. ಏನೇ ಬಂದರೂ ಅದು ವಿತಿನ್ ಹಾಫ್ ಆನ್ ಅವರ್ 1 ಅವರಲ್ಲಿ ಅದು ಕ್ಲೋಸ್ ಆಗ್ತಕ್ಕಂಥದ್ದು ಇರ್ತದೆ. ತುಂಬನೇ ತಮ್ಮ ಒಂದು ಏಳಿಗೆ ಪ್ರಗತಿಗೋಸ್ಕರ ನಿಜವಾಗ್ಲೂ ತುಂಬನೇ ಶ್ರಮ ಪಡ್ತಕ್ಕಂಥದ್ದಿರುತ್ತೆ. ತಮ್ಮ ನಂಬಿದವರನ್ನು ಸಾಧ್ಯವಾದಷ್ಟು ಪ್ರೊಟೆಕ್ಟ್ ಮಾಡ್ತಕ್ಕಂಥ ನೇಚರ್ 4ರಲ್ಲಿರುತ್ತೆ. ಇದಕ್ಕಿನ್ನ ಅಭಿವೃದ್ಧಿ ಬೇಕಾಗಿರ್ತಕ್ಕಂಥದ್ದು 4 ಈಸ್ ಅ ವೆರಿ ಗುಡ್ ನಂಬರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 100% ಈಸ್ ಅ ವೆರಿ ವೆರಿ ಗುಡ್ ನಂಬರ್ ಕೂಡ. ನೋಡಿ, ಈ 4ರಲ್ಲಿ ಹುಟ್ಟಿರ್ತಕ್ಕಂಥವರಲ್ಲಿ ಭಾಳ ವಿಶೇಷವಾಗಿ ಇವ್ರಿಗೆ ಫ್ಯಾಮಿಲಿ ಪ್ರೊಟೆಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತನ್ನ ನಂಬ್ಕೊಂಡಿರ್ತಕ್ಕಂಥವ್ರಿಗೆ ತುಂಬಾ ಒಂದು ಗ್ರ್ಯಾಟಿಟ್ಯೂಡ್ ಆಗಿರ್ತಕ್ಕಂಥವ್ರು 4 ಇರುತ್ತೆ. ಇನ್ನೊಂದು ವಿಚಾರ ಕೇಳಿದ್ರೆ ಆಶ್ಚರ್ಯಪಟ್ಬಿಡ್ತೀರಾ. ನಿಜವಾಗ್ಲೂ ಇವರನ್ನು ನಂಬಿರ್ತಕ್ಕಂಥವರು ತುಂಬ ಜನ ಇರ್ತಾರೆ. ಇವರ ಮೇಲೆ ಡಿಪೆಂಡೆನ್ಸಿ ಇರ್ತಕ್ಕಂಥವ್ರು ತುಂಬ ಜನ ಇರ್ತಾರೆ. ಸ್ನೇಹಿತರಾಗಿರ್ಬೋದು, ಇವರನ್ನು ನಂಬಿಕೊಂಡು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಇವರು ತಲೀನತೆ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ಬಟ್ ಐಸ್ ಆಲ್ಸೋ ಲಾಯಲ್. ಬಟ್ ಮೋಸ ಮಾಡ್ತಕ್ಕಂಥ ಗುಣ 4ರಲ್ಲಿ ಇರ್ತಕ್ಕಂಥವ್ರಿಗೆ ಇಲ್ಲವೇ ಇಲ್ಲ. ಇದೊಂದೇ ಅವರ ಡಿಫಾಲ್ಟ್. ಏನಪ್ಪ, 4ರವ್ರಿಗೆ ಬೇಗ ನಂಬಿಡ್ತು, ಬೇಗ ಮೋಸ ಮಾಡಿಬಿಡ್ತಾರೆ ಸ್ನೇಹಿತರು. ಇದೇ ಡಿಫಾಲ್ಟ್ ಅವ್ರದ್ದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅನಲೈಸ್ ಮಾಡ್ಕೊಂಡು ಹೋದರೆ ದ 4 ಈಸ್ ವೆರಿ 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 ಗುಡ್. ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಂಬರ್ ಆಗಿಬಿಡುತ್ತೆ. ತುಂಬ ಒಳ್ಳೆಯ ಸ್ಟ್ರಾಟಜಿ ಇರ್ತಕ್ಕಂಥ ಮೈಂಡ್ ಕೂಡ. ತುಂಬ ಎಲ್ಲವನ್ನು ನಂಬಿಡ್ತಾರೆ, ಬೇಗ ನಂಬಿಬಿಟ್ಟು ಅವ್ರಿಗೇನು ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ ಸಾಕು 4 ತುಂಬ ಒಂದು ಬೇಗ ಕರಗೋಗ್ತಕ್ಕಂಥ ಸನ್ನಿಧಿ ಇರುತ್ತೆ. ಯಾರು ತುಂಬ ಪ್ರೀತಿ ಕೊಡ್ತಾರೋ ಅವ್ರಿಗೆ ತನ್ನ ನಿಜವಾಗ್ಲೂ ಅವರ ಜೀವನವನ್ನೇ ಮುಡಿಪಾಗಿಡ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ. ಬಟ್ ಅದೇ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಬೇಗ ಅವ್ರಿಗೆ ಇದೊಂದು ಡಿಫಾಲ್ಟ್ಸ್ ಜಾಸ್ತಿ ಇರುತ್ತೆ. 4 ಸ್ವಲ್ಪ ರಿಮೆಂಬರ್, ಆದಷ್ಟು ಕೂಡ ಯಾರನ್ನು ನಂಬಬೇಕೋ, ಯಾರನ್ನ ವಿಶ್ವಾಸಕ್ಕೆ ಇರಬೇಕೋ, ದೆರ್ ಈಸ್ ಎ ವೆರಿ ಕನ್ಫ್ಯೂಸಿಂಗ್ ನೇಚರ್. ತುಂಬ ಕನ್ಫ್ಯೂಸಿಂಗ್ ನೇಚರ್ 4th ಆಲ್ಸೋ. ಆದಷ್ಟು ಕೂಡ ನೀವು ನಿಮ್ಮ ಒಂದು ಮನಸ್ಥಿತಿ ಅಂದರೆ ಆ ಥರ ಮೈಂಡನ್ನು ಕೇರ್ಫುಲ್ಲಾಗಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇದರದ್ದು ಭಾಳ ವಿಶೇಷತೆಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ನೋಡಿ, 13 ಒಂದೆಟ್ಗೆ ಸ್ವಲ್ಪ ಭಯ ಬೀಳ್ತಾರೆ ಜನ. ಇದೊಂದು ಡೇಂಜರಸ್ ನಂಬರ್ ಅಂತ. ದರ್ ಇಸ್ ನೋ, ಖಂಡಿತ ಏನು ತೊಂದರೆ ಇಲ್ಲ. ಬಟ್ ಇವರು ನೋಡಿ, 13ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದೊಂದು ತಪ್ಪು ಭಾವನೆ ಇರ್ತಕ್ಕಂಥದ್ದಿರುತ್ತೆ. ಇವರ ಕುಟುಂಬ ಆರ್ಥಿಕವಾಗಿ ಸಬಲತೆ ಇರ್ತದೆ. ಮೇಲಾಗಿ ಇವರು ಬೆಳೀತಾ ಮೊದಲು ಕಷ್ಟಗಳನ್ನು ನೆನಪಿಸ್ತಕ್ಕಂಥದ್ದು 13ರಲ್ಲಿ ತೋರಿಸುತ್ತೆ. ಬಟ್ 13 ಹುಡ್ತಾ ಬೆಳೀತಾ ಇವರ ಮನೆತನೂ ಕೂಡ ಶ್ರೀಮಂತಿಕೆಯನ್ನು ಕಾಣ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸಾಧ್ಯವಾದಷ್ಟು ಕೂಡ ಇವರಲ್ಲಿ ಆರ್ಥಿಕ ವೃದ್ಧಿ ಇರ್ತಕ್ಕಂಥ ಸನ್ನಿವೇಶವನ್ನು ತೋರಿಸುತ್ತೆ.
ನಿರ್ವಹಣಾ ಆದಷ್ಟು ಕೂಡ ಇವ್ರಿಗೆ ಏನೋ ಒಂದು 13ರಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದು ಯೂಶಲಿ ಒಂದು ಆರ್ಗನೈಸಿಂಗ್, ಒಂದು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ತುಂಬ ಜಾಸ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ಇರುತ್ತೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವ್ರಿಗೆಲ್ಲ ನಾನು ಹೇಳ್ತಕ್ಕಂಥದ್ದು ನೋಡಿ, ಈ 4 ಹಾಗೆ ಈ ಎಸ್ಪೆಷಲಿ 13ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಾನು ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಆದಷ್ಟು ಕೂಡ ಚಾಡಿಯ ಮಾತನ್ನು ಕೇಳಬೇಡಿ. ಯಾರು ಈ 13ನೇ ತಾರೀಕು ಹುಟ್ಟಿದ್ದಾರೋ ಈ ಚಾಡಿ ಮಾತು ಕೇಳಿದ್ರೆ ನಿಮ್ಮ ಸಾಂಸಾರಿಕ ಜೀವನದ ಜೊತೆ ಎಲ್ಲವನ್ನು ಕಳ್ಕೊಳ್ತಕ್ಕಂಥ ಒಂದು ನಕಾರಾತ್ಮಕತೆ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಆದಷ್ಟು ಬಿವೇರ್ ಆಫ್ ಬ್ಯಾಕ್ ಸ್ಟಾಬರ್ಸ್, ಆದಷ್ಟು ಕಿವಿಚುತ್ತಕ್ಕಂಥವ್ರನ್ನ ಸ್ವಲ್ಪ ದೂರ ಇಡ್ತಕ್ಕಂಥದ್ದು ಮಾಡಿ. ನಿಮಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಬೇಕಾ, ಖಂಡಿತವಾಗಿ ನಿಮ್ಮ ಮನಸ್ಸೇನು ಹೇಳುತ್ತೋ ಅದನ್ನು ಕೇಳಿ ಉದ್ಧಾರ ಆಗ್ಬಿಡ್ತಾರೆ. ಇದೊಂದೇ ಡಿಫಾಲ್ಟ್ ಇರ್ತಕ್ಕಂಥದ್ದು. 13 ಯಾರು ಹುಟ್ಟಿದ್ದಾರೋ ಇದನ್ನು ಸ್ವಲ್ಪ ಸರಿಯಾಗಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅದೇ ರೀತಿಯಾಗಿ 22ರಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ, ನಿಜವಾಗ್ಲೂ ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಂಬರ್ ಕೂಡ. ಅದ್ವಿತೀಯವಾಗಿರ್ತಕ್ಕಂಥ ಶಕ್ತಿ ಇವರಲ್ಲಿರ್ತದೆ. ತುಂಬ ಇನ್ಸ್ಟಿಟ್ಯೂಷನ್ ಚೆನ್ನಾಗಿ ವರ್ಕ್ ಆಗ್ತಕ್ಕಂಥ ಇರುತ್ತೆ. ಎಲ್ಲರೂ ಆಕರ್ಷತಕ್ಕಂಥ ಅಂದರೆ ಒಂದು ಅವರನ್ನು ನೋಡ್ತಕ್ಕಂಥ ಶಕ್ತಿ ಅಂದರೆ ಆಕರ್ಷಣೀಯ ಗುಣ ಇವರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಯೋಗ್ಯವಾಗಿರ್ತಕ್ಕಂಥ ನಾಯಕರಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ನೋಡಿ. ಸಮೃದ್ಧಿ ಇವರ ಜೀವನದಲ್ಲಿ ಖಂಡಿತವಾಗಿ ಭಾಳ ವಿಶೇಷತೆ ಇರುತ್ತೆ. ಇದರಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ 22 ಹುಟ್ಟತಕ್ಕಂಥ ಇರುತ್ತೆ. ಬಟ್ ತುಂಬ ಈಗೋಸ್ಟಿಕ್ ನೇಚರ್, ಆ ಈಗೋಸ್ಟಿಕ್ ನೇಚರೇ ಇವರಿಗೆ ಒಂದು ಭೂಷಣವನ್ನು ಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಭಾಳಷ್ಟು ತಮ್ಮ ಪ್ರತಿಭೆ ಹಾಗೆ ತಮ್ಮ ಬುದ್ಧಿಶಕ್ತಿಯಿಂದ ಆದಷ್ಟು ಅದನ್ನು ಯೂಸ್ ಮಾಡಿಕೊಂಡು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ವ್ಯಕ್ತಿಗಳು ಈ 22ರಲ್ಲಿರ್ತಕ್ಕಂಥವ್ರು ಇರುತ್ತೆ. ಇವರಿಗೆ ನೋಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹಣ, ಅಧಿಕಾರ, ಸನ್ಮಾನ, ಅಭಿಮಾನ, ಗೌರವ ಇವೆಲ್ಲವೂ ಕೂಡ ಸಮೃದ್ಧಿಯಾಗಿ ಸಿಗ್ತಕ್ಕಂಥ ವ್ಯಕ್ತಿಗಳಾಗಿ ಬೆಳೀತಾರೆ. ಇವರ ಪ್ರಗತಿ ನಿಜವಾಗ್ಲೂ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಆದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿ 22ರ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥಿರುತ್ತೆ. ಅತ್ಯಂತ ಉನ್ನತ ಸ್ಥಾಯಿಯಾಗಿ ಬೆಳೀತಕ್ಕಂಥದ್ದು 22ರಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತ ಇದೆ. ಯಥೇಚ್ಛವಾಗಿ ಇವರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಇವರಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಕೂಡ ಇರುತ್ತೆ. ಆದಷ್ಟು ಕೂಡ ಇವರಲ್ಲಿ ನಕಾರಾತ್ಮಕ ವಿಚಾರಗಳನ್ನು ತಗೊಳ್ಳೋದಾದರೆ ದರ್ ಈಸ್ ನೋ ನಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ಯಾವುದೂ ಇಲ್ಲ. 22ರು ಅದ್ವಿತೀಯವಾಗಿರ್ತಕ್ಕಂಥ ಶಕ್ತಿ ಇವರಲ್ಲಿರ್ತದೆ. ಅಂಥ ಡಿಫಾಲ್ಟ್ ಸಣ್ಣ ಪುಟ್ಟ ಡಿಫಾಲ್ಟ್ಸ್ ಇರ್ತಕ್ಕಂಥದ್ದು ಅಷ್ಟು ಬಿಟ್ಟರೆ ಖಂಡಿತವಾಗಿ ಇವ್ರಿಗೆ ಡಿಫಾಲ್ಟ್ ಅಂದರೆ ಅಹಂ ಅಷ್ಟೇ. ಅಹಂ ಬಿಟ್ಟರೆ ಬೇರೆ ಯಾವುದೇ ಆಗಿರ್ತಕ್ಕಂಥ ನಕಾರಾತ್ಮಕವಾಗಿರ್ತಕ್ಕಂಥದ್ದಿಲ್ಲ. ಅದೇ 31ರಲ್ಲಿ ಹುಟ್ಟಿರ್ತಕ್ಕಂಥದ್ದು ಕೂಡ ರಾಹು ಆಡಳಿತವನ್ನು ಮಾಡುತ್ತೆ. ಗುರು ಮತ್ತು ಸೂರ್ಯನ ತತ್ವ ಇರ್ತಕ್ಕಂಥ ವ್ಯಕ್ತಿ ಭಾಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಸೂಕ್ಷ್ಮ ಬುದ್ಧಿ ಜಾಸ್ತಿ ಇವರಲ್ಲಿರುತ್ತೆ. 31 ಹುಟ್ಟಿರ್ತಕ್ಕಂಥವ್ರಿಗೆ ಮೆಲಗಿ ಅವರ ಇನ್ಸ್ಟಿಟ್ಯೂಷನ್ ಮುಂದಾಲೋಚನೆ ತುಂಬ ಜಾಸ್ತಿ ಇರುತ್ತೆ. ತಮ್ಮ ಜೀವನದಲ್ಲಿ ಕೆಟ್ಟ ಕೆಲಸ ಕೆಟ್ಟ ಕಾರ್ಯವನ್ನು ನಿಜವಾಗ್ಲೂ ಮಾಡ್ದಲೇ ಇರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಸಮಯವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಇದರ ಪ್ರತಿಫಲ ನಿಜವಾಗ್ಲೂ ಒಂದು ಒಳ್ಳೆಯದನ್ನು ಕೊಡುತ್ತೆ. ಮೆಲಗಿ ಇವ್ರಿಗೊಂದು ವಿಶೇಷವಾಗಿರ್ತಕ್ಕಂಥ ದಿವ್ಯ ಶಕ್ತಿ ಇವರಲ್ಲಿರ್ತದೆ. ಮೆಲಗಿ 31 ಹುಟ್ಟಿರ್ತಕ್ಕಂಥವ್ರಿಗೆ ದೇವರ ಆಶೀರ್ವಾದ ಖಂಡಿತವಾಗಿ ಇವರಲ್ಲಿ ಭಾಳಷ್ಟು ವಿಶೇಷತೆ ಇರುತ್ತೆ. ಮತ್ತು ದಯೆ ಮತ್ತು ಕರುಣೆ ಇರತಕ್ಕಂಥ ವ್ಯಕ್ತಿಗಳು ಇವರಲ್ಲಿ ಜಾಸ್ತಿ ಅಡಕವಾಗಿರ್ತಕ್ಕಂಥಿರುತ್ತೆ. ಧರ್ಮ, ಸಂಪ್ರದಾಯ ಇವನ್ನೆಲ್ಲ ತುಂಬ ಗೌರವಿಸ್ತಕ್ಕಂಥ ವ್ಯಕ್ತಿ ಆಗ್ತದೆ. ಮೇಲಾಗಿ ಸುಲಭವಾಗಿ ಶ್ರೀಮಂತಿಕೆಯನ್ನು ಪಡಿತಕ್ಕಂಥ ವ್ಯಕ್ತಿಗಳಾಗ್ತದೆ. ಇವರ ದಿವ್ಯ ಶಕ್ತಿಯನ್ನು ಸರಿಯಾಗಿ ಅಂದರೆ ಇವರ ಇನ್ಸ್ಟಿಟ್ಯೂಷನನ್ನು ಚೆನ್ನಾಗಿ ಬಳಸ್ಕೊಂಡ್ರೆ ನಿಜವಾಗ್ಲೂ ಅಪಾರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಆಗ್ತಾರೆ. ಇವರಲ್ಲಿ ನಕಾರಾತ್ಮಕ ವಿಚಾರ ಏನು? ಕೆಲವೊಂದು ಊಹಿಸ್ತಕ್ಕಂಥ ಕಾರ್ಯಗಳು, ಇವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕೆಲಸಗಳು ಸಫಲ ಅಂದರೆ ಅದು ಕಾರ್ಯರೂಪಕ್ಕೆ ಬರದಲೇ ಇದ್ದರೆ ಅದೇ ಅವರಿಗೆ ಡಿಫಾಲ್ಟ್ ಆಗಿಬಿಡುತ್ತೆ. ಇದೊಂದೇ ಡಿಫಾಲ್ಟ್. 31 ನೋಡಿ ಯಾರು ಹುಟ್ಟಿದ್ದಾರೋ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಅವರ ಬಯಸಿದ ಕಾರ್ಯ ವಿಫಲತೆ ಆಯಿತು ಅಂದರೆ ಅವರು ಕುಗ್ಗಿಬಿಡ್ತಾರೆ. ಇದೊಂದು ಡಿಫಾಲ್ಟ್. ತುಂಬ ತಲೆಯಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೊತ್ಕೊಳ್ತಾರೆ. ಯಾಕೆಂದರೆ ರಾಹು ಆಡಳಿತ ಮಾಡೋದ್ರಿಂದ ಯಾವಾಗ ಇವ್ರಿಗೆ ಎಕ್ಸ್ಪೆಕ್ಟೇಷನ್ ಕೆಲಸ ಆಗಲ್ವೋ ಅದೊಂದೇ ನೆಗೆಟಿವ್ಸ್ ಎನರ್ಜಿ ಇವರ ಜೀವನದಲ್ಲಿರುತ್ತೆ. ಇದನ್ನು ಫಸ್ಟ್ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ. 31 ಮ್ಯಾಕ್ಸಿಮಮ್ ಸೂಪರ್ ಆಗಿಬಿಡುತ್ತೆ. ಯಾಕೆಂದರೆ ಅಪಾರವಾಗಿರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ನೋಡಿ, ಯಾರು ಈ 4ನೇ ತಾರೀಕು, 12ನೇ ತಾರೀಕು, ಅದೇ ರೀತಿಯಾಗಿ 22, ಅದೇ ರೀತಿಯಾಗಿ 31ರಲ್ಲಿ ಹುಟ್ಟಿದ್ದೀರೋ ರಾಹು ಆಡಳಿತ ಮಾಡ್ತದೆ.
ಸಾಧ್ಯವಾದಷ್ಟು ಕೂಡ ದುರ್ಗಾರಾಧನೆಯನ್ನು ಮಾಡಿ. ಮ್ಯಾಕ್ಸಿಮಮ್ ವರ್ಕ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಮೈಂಡನ್ನು ಸ್ಟೆಬಿಲೈಸ್ ಆಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. 4ನೇ ತಾರೀಕು ಹುಟ್ಟತಕ್ಕಂಥವ್ರಿಗೆ ಸ್ವಲ್ಪ ಮೆಡಿಟೇಷನ್ ಮಾಡಿ. ಯಾಕೆಂದರೆ ರಾಹು ಪ್ಲ್ಯಾನೆಟ್ ನೋಡಿದಾಗ ಮೈಂಡನ್ನು ಆಳಿಡುತ್ತೆ. ಆದಷ್ಟು ನನ್ನ ಅನಿಸ್ ಪ್ರಕಾರ 4, 12, 22, 30 ನಿಮ್ಮ ತಲೆಯಲ್ಲಿ ಸಾಧ್ಯವಾದಷ್ಟು ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳನ್ನೇ ಮಾಡಿ. ಏನಾದರೂ ನಕಾರಾತ್ಮಕ ಆಲೋಚನೆಗಳನ್ನು 4ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಮಾಡ್ತಾ ಬಂದರೆ ನಿಮ್ಮ ಡೌನ್ಫಾಲ್ ನಿಜವಾಗ್ಲೂ ಕೆಳಕೋಗುತ್ತೆ. ನೀವು ಆದಷ್ಟು ಪಾಸಿಟಿವ್ ರಾಹುವನ್ನು ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಸುಖ, ಮ್ಯಾಕ್ಸಿಮಮ್ ಏನೇ ಸಮಸ್ಯೆಗಳು ಬಂದರೂ ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ದುರ್ಗಾ ದೇವತೆ ಆರಾಧನೆ ಭಾಳ ವಿಶೇಷತೆಯನ್ನು ಕೊಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.